ಮಲೆನಾಡಿನ ಗ್ರಾಮಗಳ ಜನರ ಗೋಳು ಕೇಳೋರಿಲ್ಲ. ರಸ್ತೆ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ ಬೀಳ್ಗಲ್ ಗ್ರಾಮಸ್ಥರು. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಗ್ರಾಮ ಇದು. ಮಲೆನಾಡಿನ ಗ್ರಾಮಗಳ ಜನರ ಕಷ್ಟವನ್ನ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಭಾಗದ ಜನರು. ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಗ್ರಾಮ ಬಾಣಂತಿಯನ್ನ ಹೆಗಲ ಮೇಲೆ ಹೊತ್ತಿ ಸಾಗಿದ್ದಾರೆ ಕುಟುಂಬಸ್ಥರು. ರಸ್ತೆ ಸೇತುವೆ ಇಲ್ಲದೆ ದಶಕಗಳಿಂದ ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮೊಬೈಲ್ ಟವರ್ ಇಲ್ಲದೆ ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಮೊಬೈಲ್ ಟವರು ಇಲ್ಲ, ಯಾರಿಗಾದ್ರೂ ಫೋನ್ ಮಾಡೋಣ, ಅಲ್ಲಿ ಆಂಬ್ಯುಲೆನ್ಸ್ಗಾದ್ರೂ ಫೋನ್ ಮಾಡೋಣ. ಫಸ್ಟ್ ಆಫ್ ಆಲ್ ರಸ್ತೆ ಸೇತುವೆ ಇಲ್ಲ, ಅಟ್ಲೀಸ್ಟ್ ನಿಯರ್ ಬೈ ಆದ್ರೂ ಆಂಬ್ಯುಲೆನ್ಸ್ ಅನ್ನ ಕರೆಸ್ಕೊಳ್ಳಿಕ್ಕೆ ಫೋನ್ ಮಾಡೋಣ ಅಂದ್ರೆ ನೆಟ್ವರ್ಕು ಕೂಡ ಸಿಗ್ತಾ ಇಲ್ಲ. ನೆಟ್ವರ್ಕ್ಗಾಗಿ ಗುಡ್ಡಗಾಡು ಅಲಿಯುವಂತ ಜನರು ತಾತ್ಕಾಲಿಕ ಸೇತುವೆ ನಿರ್ಮಿಸಿಕೊಂಡಿದ್ದಾರೆ. ಜನನೇ ರಸ್ತೆ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ. ನೀವದನ್ನ ಬದಲಾಯಿಸಿ, ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೀಳ್ಕಲ್ ಜನರು ನಿಮ್ಗೆ ಆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಿ ನೋಡಿ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಇದು ಚಿಕ್ಕಮಗಳೂರಿನ ಬೀಳ್ಕಲ್ ಗ್ರಾಮದ ಪರಿಸ್ಥಿತಿ. ಅಲ್ಲಿನ ಜನರು ಬಾಣಂತಿಯನ್ನ ಅಥವಾ ಯಾರೇ ಆಗ್ಲಿ ತುಂಬಾ ಅಸ್ವಸ್ಥ ಆದಂಥವ್ರು, ಅನಾರೋಗ್ಯಕ್ಕೀಡಾದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಕರ್ಕೊಂಡು ಹೋಗ್ಬೇಕಾಗಿದೆ. ಸಾಕಷ್ಟು ವರ್ಷಗಳಿಂದ ನಮ್ಗೊಂದು ಸೇತುವೆ ಮಾಡಿಕೊಡಿ ಅಂದ್ರೂ ಕೂಡ ಮಾಡಿಸ್ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಜನಪ್ರತಿನಿಧಿಗಳಿಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಾಗಿರುವಂತ ತೇಜಸ್ವಿನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ತೇಜಸ್ವಿನಿ ಅವರೇ. ನಮಸ್ತೆ ಸರ್. ಓಕೆ, ಹೇಗಿದೆ ನಿಮ್ಮೂರಲ್ಲಿ ಪರಿಸ್ಥಿತಿ? ನಿಮ್ಮ ಹೆಸರೇನು ಸರ್? ಗೊತ್ತಾಗ್ಲಿಲ್ಲ ಸರ್. ನನ್ನ ಹೆಸರು ತೇಜಸ್ ಅಂತೇಳಿ. ತೇಜಸ್, ಓಕೆ. ನಮ್ಮೂರಿಂದ ಆಕ್ಚುಲಿ ಅಲ್ಲಿಗೆ ಒಂದು 5 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಏನು ನೆಟ್ವರ್ಕ್ ಏನು ಸಿಗಲ್ಲ. ಮೊನ್ನೆ ನಿಮ್ ಪ್ರತಿನಿಧಿ ಒಬ್ರು ಇಲ್ಲಿ ಬಂದಿದ್ರು. ಅವ್ರು ಬಂದಾಗ ಹಿಂಗೆ ಇಲ್ಲಿ ಎಲ್ಲಿ ಬರುತ್ತೆ ಏನಂತ ಕೇಳಿದ್ರೆ ಅವಾಗ ನಾವು ಕರ್ಕೊಂಡು ಹೋಗಿದ್ದು. ಮೇನ್ ಆಗಿ ಏನಂದ್ರೆ ಸರ್, ಅಲ್ಲಿ ಸೇತುವೆ ಇಲ್ಲದ ಕಾರಣ ಗಾಡಿ ಯಾವ್ದು ಓಡಾಡಲ್ಲ ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಓಡಾಡುತ್ತೆ, ಮಳೆಗಾಲದಲ್ಲಿ ಅಲ್ಲಿ ಓಡಾಡಕ್ ಆಗದೇ ಇಲ್ಲ. ಅವ್ರು ಏನಿದ್ರು 6 ತಿಂಗಳು ಮುಂಚೆನೆ ಅವ್ರಿಗೆ ಬೇಕಾಗಿದ್ರೆ ರೇಷನ್ ಆಗಿರ್ಬೋದು ಎಲ್ಲ ತಂದು ಇಟ್ಕೊಬೇಕು. ತೂಗು ಸೇತುವೆ ಇದೆ. ತೂಗು ಸೇತುವೆ ಆಗಿ ಸುಮಾರು ವರ್ಷ ಆಗಿದೆ. ಈ ಶಾಲೆ ಮಕ್ಕಳು ಎಲ್ಲ ತೂಗು ಸೇತುವೆ ಇಲ್ಲ, ತೂಗು ಸೇತುವೆ ಮುಳುಗಲ್ಲ. ತೂಗು ಸೇತುವೆ ಮುಳುಗಲ್ಲ, ಬಟ್ ವಾಹನ ಓಡಾಡಕ್ ನಿಮ್ಗೆ ತೂಗು ಸೇತುವೆಯಿಂದ ಮತ್ತೆ 3 ಕಿಲೋಮೀಟರ್ ಅವ್ರ ಮನೆಗೆ ಹೋಗ್ಬೇಕು. ಅಲ್ಲೆಲ್ಲ ಗಿರಿಜನ ಕುಟುಂಬನೇ ಇರೋದು. ಹೆಚ್ಚು ಕಮ್ಮಿ ಒಂದು 45ರಿಂದ 50 ಕುಟುಂಬ ಇದಾವೆ. ಇದು ಯಾವ ಕ್ಷೇತ್ರಕ್ಕೆ ಬರುತ್ತೆ ಅಂದ್ರೆ? ಚಿಕ್ಕಮಗಳೂರು ತಾಲೂಕಿಗೆ ಬರುತ್ತಲ್ವಾ? ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು. MP ಕುಮಾರಸ್ವಾಮಿ ಅವ್ರ ಕ್ಷೇತ್ರ. ಹೌದೌದು. ಕುಮಾರಸ್ವಾಮಿ ಅವರೇನೋ ಬಂದು ಇಲ್ಲ, ಅವ್ರಿಗೆ ಮನವಿ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಅದೇ ಇದರಿಂದ ಬಿಳ್ಗಲ್ ಅನ್ನೋ ಪ್ರದೇಶದಿಂದ ಈಗಾಗಲೇ 3-4 ಜನ ಪಂಚಾಯತಿ ಮೆಂಬರ್ ಆಗಿದ್ದಾರೆ. ಅಂದ್ರೆ ಎಲ್ಲರೂ ಪಾಪ ಗಿರಿಜನರಾಗಿರೋದ್ರಿಂದ ಅಕ್ಷರ ಏನೋ ಅಭ್ಯಾಸ ಗೊತ್ತಿಲ್ಲ ಅವರಿಗೆ, ಅದ್ರ ಬಗ್ಗೆ ಕಾನೂನು ಅರಿವಿಲ್ಲ. ಮೆಂಬರ್ ಆಗಿದ್ದಾರೆ, ಇದಾರೆ ಅಷ್ಟೇ. ಕ್ಯಾಟಗರಿ ಬರುತ್ತೆ, ಅಲ್ಲಿಂದ ಒಬ್ರು ನಿಲ್ಲಿಸ್ತಾರೆ, ವಿನ್ ಮಾಡ್ತಾರೆ. ಬಟ್ ಈ ಸರಿ ಒಂದು ಹುಡುಗನ್ ನಿಲ್ಸಿ ಒಂದ್ ಸ್ವಲ್ಪ ವಿದ್ಯಾಭ್ಯಾಸ ಇದೆ. ವೋಟ್ ಕೇಳಕ್ ಬರ್ತಾರಲ್ಲ, ವೋಟ್ ಕೇಳಕ್ ಬಂದಂತ ಸಂದರ್ಭದಲ್ಲಿ ನೀವು ಪ್ರಶ್ನೆ ಮಾಡಿದಾಗ ನಮ್ಗೊಂದು ಸೇತುವೆ ಮಾಡ್ಕೊಡಿ ಅಂದಾಗ ಏನ್ ಆನ್ಸರ್ ಬರುತ್ತೆ? ಖಂಡಿತ ಮಾಡ್ಕೊಡ್ತೀವಿ ಅಂತಾರೆ ಸರ್. ಅದು ಬೇರೆ ಸಂಸದರು ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವರು, ಅವರಿಗೆ ಮಾಡಿಸ್ಕೊಡ್ಲಿಕ್ಕೆ ಫುಲ್ ಬಿಸಿ ಇದಾರಂತ. ಅಷ್ಟೊಂದು ಆ ಕ್ಷಣಕ್ಕಾಗೋಗುತ್ತೆ ಆ ಯೋಜನೆ. ಹೌದೌದೌದೌದು. ಅದು ಗಿರಿಜನರ ಕುಟುಂಬ ಇರೋದು. ಅವರು ಮೂಲತಃ ಕುದುರೆಮುಖ ಕಂಪನಿ ಆಗ್ಬೇಕಾದ್ರೆ ಲಕ್ಯ ಅಂತ ಹೇಳಿ ಒಂದು ಅಣೆಕಟ್ಟು ಮಾಡಿದ್ದಾರೆ, ಡ್ಯಾಮ್ ಮಾಡಿದ್ದಾರೆ. ಅಲ್ಲಿದ್ದವ್ರನ್ನ ಅವ್ರನ್ನ ಪುನರ್ವಸತಿಗೋಸ್ಕರ ಅಲ್ಲಿ ಕಳ್ಸಿರೋದು. ಒಂದ್ ಕಡೆಯಿಂದ ಅವ್ರನ್ನ ಒಕ್ಕಲೆಬ್ಸಿ ಆಲ್ರೆಡಿ ಒಂದ್ ಕಡೆ ಕೋರ್ಸ್ ಆಗಿದೆ. ಪುನರ್ವಸತಿ ಕಳ್ಸಿದ್ರು ಈ ಪ್ರಾಬ್ಲಮ್ ಅಲ್ಲಿ ಹಂಗಾದ್ರೆ. ಹೌದು ಸರ್, ಇನ್ನು ಹಕ್ಕುಪತ್ರ ಕೊಟ್ಟಿಲ್ಲ ಅವರಿಗೆ. 40-45 ವರ್ಷದಿಂದ ಅಲ್ಲಿದ್ರು, ಅವ್ರಿಗೆ ಇನ್ನು ಹಕ್ಕುಪತ್ರ ಬೇರೆ ಸಿಕ್ಕಿಲ್ಲ. ಈ ರೀತಿ ಪರಿಸ್ಥಿತಿ ಇದೆ. ಅಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಶಾಲೆಗೆ ರಜೆ ಕೊಟ್ಟಿದ್ದಾರೆ. ಈಗ ಸುದ್ದಿ ಬಿತ್ತರಿಸಿದೀವಿ. ಆ ಬದ್ಧತೆ, ನೈತಿಕತೆ ಅಲ್ಲಿನ ಸಂಸದರಿಗೆ, ಅಲ್ಲಿನ ಜನಪ್ರತಿನಿಧಿ ಶಾಸಕ MP ಕುಮಾರಸ್ವಾಮಿ ಅವರಿಗೆ, ಅಲ್ಲಿನ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ಇದ್ರೆ ಮಾಡ್ಕೊಡ್ತಾರೆ. ಇಲ್ಲಾಂದ್ರೆ ನೀವು ಹೆಂಗ್ ಪಾಠ ಕಲಿಸ್ಬೋದು, ಕಲಿಸ್ಬೇಕು. ಆಕ್ಚುಲಿ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಾಗ.